ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ಗೆ. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿ. ಯಾಕಂದ್ರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಶನ್ ಬೇಗ ಬಂದು ರೀಚ್ ಆಗುತ್ತೆ ನಿಮಗೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ BMTC ನಾನ್-HK 1:1 ಕಟಪ್ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತೆ HK ಫೈನಲ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆದಂತಹ 214 ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ನಾನ್-HK 1:5 ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ತಿಳಿದುಕೊಳ್ಳೋಣ. ನಂತರ ತುಂಬಾ ಜನ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದ್ದಾರೆ ಸ್ನೇಹಿತರೆ, ಸರ್ HK ಮತ್ತು ನಾನ್-HK ವಿಭಾಗದಲ್ಲಿ ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಅಂತ. ನಿಮ್ಮ ಎಲ್ಲಾ ಗೊಂದಲಗಳಿಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ HK ಫೈನಲ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆಗಿರುವಂತಹ 214 ವಿದ್ಯಾರ್ಥಿಗಳು ನಾನ್-HK 1:5 ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಸ್ಟ್ ನಲ್ಲಿ 151 ಜನ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ಆದ್ದರಿಂದ ನೀವು ಇಲ್ಲಿ ಗಮನಿಸಬಹುದಾಗಿದೆ, GM ಕೆಟಗರಿಯಲ್ಲಿ 63 ಜನ, 3A ಕೆಟಗರಿಯಲ್ಲಿ 11 ಜನ, 3B ಕೆಟಗರಿಯಲ್ಲಿ 6 ಜನ, 2A ಕೆಟಗರಿಯಲ್ಲಿ 24 ಜನ, 2B ಕೆಟಗರಿಯಲ್ಲಿ 5 ಜನ, ಕೆಟಗರಿ 1 ಅಂದ್ರೆ ಪ್ರವರ್ಗ 1ರಲ್ಲಿ 12 ಜನ, SC ಕೆಟಗರಿಯಲ್ಲಿ 30 ಜನ, ST ಕೆಟಗರಿಯಲ್ಲಿ 9 ಜನ, ಟೋಟಲ್ ಆಗಿ 151 ಜನ ವಿದ್ಯಾರ್ಥಿಗಳು HK ಫೈನಲ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ನನ್ನ ಕಡೆಯಿಂದ HK ಫೈನಲ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದ್ರೆ, ದಯವಿಟ್ಟು ನೀವು HK ವಿಭಾಗದಲ್ಲಿ ಜಾಬ್ ನ ಚೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ತುಂಬಾ ಬೆನಿಫಿಟ್ ಇದೆ. HK ವಿಭಾಗದಲ್ಲಿ ನಿಮಗೆ ಬೇಗ ಪ್ರಮೋಷನ್ ಕೂಡ ಸಿಗುತ್ತೆ. ಅದೇ ರೀತಿ ನಂತರ ನಾನ್-HK ನಲ್ಲಿ ಕಡಿಮೆ ಪರ್ಸೆಂಟೇಜ್ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೂ ಜಾಬ್ ಸಿಗುತ್ತೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ, HK ಮತ್ತು ನಾನ್-HK ವಿಭಾಗದಲ್ಲಿ ಸೆಕೆಂಡ್ ಲಿಸ್ಟ್ ನ ಬಿಡ್ತಾರಾ ಇಲ್ವಾ ಅಂತ ಡೌಟ್ ಇರೋರಿಗೆ ತಿಳಿಸ್ತಾ ಇದ್ದೀನಿ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನ ರೆಕ್ರೂಟ್ಮೆಂಟ್ ನಲ್ಲಿ ಸ್ವಲ್ಪ ಅಭ್ಯರ್ಥಿಗಳು BMTC HK ಮತ್ತು ನಾನ್-HK ಲಿಸ್ಟ್ ನಲ್ಲಿ ಸಹ ಇದ್ದಾರೆ. ಆದ್ದರಿಂದ ಅವರಿಗೆ ಜಾಬ್ ಪ್ಲೇಸ್ಮೆಂಟ್ ಕನ್ಫರ್ಮ್ ಆದರೆ ಅವರು ಸಹ ಈ ಒಂದು BMTC ಜಾಬ್ ನ ಬಿಡ್ತಾರೆ. ಆಗ ಸೆಕೆಂಡ್ ಲಿಸ್ಟ್ ನ ಬಿಡುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಂತರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಮೂರನೇದು ನೋಡೋದಾದ್ರೆ, BMTC ನಾನ್-HK 1:1 ಕಟಪ್ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಇಂದಿನ ವಿಡಿಯೋದಲ್ಲಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಒಂದು ಟೆಕ್ಸ್ಟ್ ಪೋಲ್ ನ ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ 2500ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅವರವರ ಕೆಟಗರಿಗೆ ತಕ್ಕಂತೆ ಟೆಕ್ಸ್ಟ್ ಪೋಲ್ ನಲ್ಲಿ ವೋಟ್ ಮಾಡಿದ್ದಾರೆ. ಇದರ ಒಂದು ಆಧಾರದ ಮೇಲೆ ನಾವು ಅನಾಲಿಸಿಸ್ ಮಾಡಿ 1:1 ಕಟಪ್ ನ ತಿಳಿಸ್ಕೊಡ್ತಾ ಇದೀವಿ. ಇದು ಒಂದು ತಾತ್ಕಾಲಿಕವಾಗಿ ಸಿದ್ಧಪಡಿಸಿದ ಕಟಪ್ ಆಗಿರುತ್ತೆ. ಇನ್ನ ಕೆಟಗರಿ 1 ಅಂದ್ರೆ ಪ್ರವರ್ಗ 1 ನೋಡೋದಾದ್ರೆ 41+ ನಿಲ್ಲುವ ಚಾನ್ಸಸ್ ಇದೆ. SC ಕೆಟಗರಿಗೆ 38+, ST ಕೆಟಗರಿಗೆ 39+, 2A ಕೆಟಗರಿಗೆ 45+. ಯಾಕಂದ್ರೆ 2A ಕೆಟಗರಿಯಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದೆ. ಅದಕ್ಕೋಸ್ಕರ 2A ಕೆಟಗರಿಯಲ್ಲಿ 45+ ನಿಲ್ಲುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ನೋಡೋದಾದ್ರೆ 2B 40+, 3A 48+ ನಿಲ್ಲುವಂತಹ ಚಾನ್ಸಸ್ ಇದೆ. 3B 48+ ನಿಲ್ಲುವಂತಹ ಚಾನ್ಸಸ್ ಇದೆ. ಇನ್ನ ಜನರಲ್ ಮೆರಿಟ್ ಅಂದ್ರೆ ಸಾಮಾನ್ಯ ವರ್ಗದವರಿಗೆ 50ರಿಂದ 53 ನಿಲ್ಲುವಂತಹ ಚಾನ್ಸಸ್ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.